ಪ್ರಿಯ ಸ್ನೇಹಿತರೆ, ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮವನ್ನು ಮಾಡುವಂಥ ಉದ್ದೇಶವೇನೆಂದರೆ, ಬೈಬಲ್ನಿಂದ ನಾವು ಈ ಲೋಕದಲ್ಲಿ ಇವತ್ತು ನಾವೆಲ್ಲರೂ ಅಂತ್ಯಕಾಲದಲ್ಲಿದ್ದೇವೆ ಅಥವಾ ಬೈಬಲ್ ಹೇಳುವ ರೀತಿಯಲ್ಲಿ ಸಭೆಯಾಗಿ ಎತ್ತುವಂಥ ಸಮಯವು ಹತ್ತಿರವಾಗುತ್ತದೆ ಎನ್ನುವಂಥ ಒಂದು ಸಂದೇಶವನ್ನು ನಿಮ್ಮೆಲ್ಲರಿಗೆ ತರುವುದಕ್ಕಾಗಿ ಈ ಒಂದು ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ, ಮತ್ತು ಎಲ್ಲರೂ ನನ್ನನ್ನು ಮಲ್ಲಿ ಅಂತ ಕರೀತಾರೆ. ಸೊ ನೀವು ಕೂಡ ನನ್ನನ್ನು ಮಲ್ಲಿ ಅಂತ ಕರಿಬೋದು. ನಾನು ಈ ಒಂದು ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮವನ್ನು 2022ರಿಂದ ಮಾಡ್ತಾ ಇದ್ದೆ, ಇಂಗ್ಲೀಷಲ್ಲಿ ಮಾಡ್ತಾ ಇದ್ದೆ. ಈಗ ನನಗೇನು ಅರ್ಥವಾಯ್ತು ಅಂದರೆ, ಕನ್ನಡದಲ್ಲಿ ಕೂಡ ಮಾಡೋದು ಭಾಳ ಉಪಯೋಗವಿದೆ, ಯಾಕಂದರೆ ಭಾಳಷ್ಟು ಕನ್ನಡದವರಿಗೆ ಕೂಡ ಅನುಕೂಲವಾಗುತ್ತದೆ ಎನ್ನುವಂಥ ಉದ್ದೇಶದಿಂದ ಈಗ ಇದು ಮೊದಲನೇದಾಗಿ ಈ ಒಂದು ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಮಧ್ಯದಲ್ಲಿ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರಾಮುಖ್ಯವಾದ ಅತಿಥಿಗಳಿದ್ದಾರೆ. ಅವರು ಪಾಸ್ಟರ್ ಡಾಕ್ಟರ್ ಡ್ಯಾನಿಯಲ್ ಕೋಟಿ. ಇವರು ಹುಬ್ಳಿ ಸಿಟಿ ಅಸೆಂಬ್ಲೀಸ್ ಆಫ್ ಗಾಡ್ ಚರ್ಚಿನ ಪಾಸ್ಟರ್ಗಳಾಗಿರ್ತಾರೆ. ಪ್ರಿಯ ಪಾಸ್ಟರ್ ಅವರೇ, ಡ್ಯಾನಿಯಲ್ ಕೋಟಿ ಅವರೇ, ಈ ಒಂದು ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು. ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಆಮಂತ್ರಿಸಿರುವುದಕ್ಕಾಗಿ ವಿಶೇಷವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಇದು ಅತ್ಯುತ್ತಮವಾದ ಪ್ರಯತ್ನ. ನಮ್ಮ ಕನ್ನಡ ಭಾಷೆಯಲ್ಲಿ ಅದು ವಿಶೇಷವಾಗಿ ಪಾಡ್ಕಾಸ್ಟ್ ಈ ರೀತಿಯಾದಂಥ ಈ ಒಂದು ವಿಧಾನಗಳನ್ನು ಅನುಸರಿಸಿ ಹೇಗಾದರೂ ಮಾಡಿ ವಾಕ್ಯ ಎಲ್ಲ ಕಡೆ ತಲುಪಲಿ ಅನ್ನುವಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಭಾಳ ಒಳ್ಳೆಯ ಪ್ರಯತ್ನ. ನಮ್ಮದು ಈ ವಿಷಯಕ್ಕಾಗಿ ಸಂಪೂರ್ಣ ಬೆಂಬಲ, ಪ್ರೋತ್ಸಾಹ ಇದೆ. ಭಾಳ ಸಂತೋಷ ಪಾಸ್ಟ್ರೆ. ಈಗ ನೋಡಿದ್ರೆ ನಾನು ಹಿಂದ್ಗಡೆ ಬಳ್ಳಾರಿ ಕೋಟೆಯ ಚಿತ್ರವಿದೆ. ಆಮೇಲೆ ನಿಮ್ಮ ಹಿಂದ್ಗಡೆ ನೋಡಿ ಕಿತ್ತೂರು ಚೆನ್ನಮ್ಮ, ಹುಬ್ಬಳ್ಳಿಯ ಕಿತ್ತೂರು ಚೆನ್ನಮ್ಮ ಒಂದು ಪಟವನ್ನು ನೀವು ಅಂದ್ಕೊಂಡಿದ್ದೀರಾ. ನಂದು ಬಳ್ಳಾರಿ ಭಾಷೆ, ನಿಮ್ಮದು ಹುಬ್ಬಳ್ಳಿ ಭಾಷೆ. ನಾನು ಹೇಳ್ತೀನಿ ಕೇಳ್ರಿ ಪಾಸ್ಟ್ರೆ, ನನಗೆ ಭಾಳ ಸಂತೋಷವಾಗ್ತೈತೆ, ಭಾಳ ಖುಷಿ ಆಗ್ತಾಯಿದೆ. ಅದು ಮಾತ್ರವಲ್ಲ, ನಿಮಗೆ ಗೊತ್ತು ಪಾಸ್ಟ್ರೆ, ನೀವು ಈ ಒಂದು 3-4 ವಾರದಿಂದ ಈ ಕನ್ನಡದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಂತ ಮಾತಾಡ್ತಿದ್ರುವಾಗ ನನಗೆ ಯಾವ ಥರವಾದ ಒಂದು ಟೆನ್ಷನ್ ಆಗಲಿ, ಭಯ ಆಗಲಿಲ್ಲ. ಯಾಕಂದರೆ ನನಗೆ ಗೊತ್ತು ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ಜರುಗ್ತದೆ ಅಂತೇಳಿ. ಯಾಕಂದರೆ ನೀವು ಇಬ್ಬರು ಕನ್ನಡದವರೇ, ಮತ್ತು ನಾವು ಮಾಡ್ತಿರೋದು ಈ ಒಂದು ಕರ್ತನ ಮಹಿಮೆಗೋಸ್ಕರ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ಜರುಗ್ತದೆ ಮತ್ತು ಭಾಳಷ್ಟು ಜನರಿಗೆ ಅನುಕೂಲವಾಗ್ತಂತ ನಂಬಿಕೆಯಿಂದ ಈ ಒಂದು ಕಾರ್ಯಕ್ರಮ ಮಾಡಲು ಇಷ್ಟ ಆಯಿತು ಪಾಸ್ಟ್ರೆ. ನಾನು ಇನ್ನೊಂದು ವಿಷಯ ಹೇಳಬೇಕು ಪಾಸ್ಟ್ರೆ. ಈಗ ನಾನು ಹಾಕ್ಕೊಂಡಂಥ ಉಡುಪುಗಳನ್ನು ನೀವು ನೋಡಬೇಕು. ಯಾಕಂದರೆ ನಾನು ಹಾಕ್ಕೊಂಡಿದ್ದು ಕೆಂಪು ಮತ್ತು ಹಳದಿ ಬಣ್ಣ. ಯಾಕಂದರೆ ಕರ್ನಾಟಕದ ಬಾವುಟದ ಬಣ್ಣ ನೀವು ನೋಡಿದಾಗ ಕೆಂಪು ಮತ್ತು ಹಳದಿ, ಅದರ ಒಂದು ಮಾದರಿಯಾಗಿ ಇವತ್ತು ನಾನು ಕಲರ್ನ ಹಾಕ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ ಪಾಸ್ಟ್ರೆ ಇದ್ರ ಬಗ್ಗೆ? ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಮೊದಲೇ ನಾನು ಹೇಳಿದ್ರಂತ ನಾನು ಸೇಮ್ ಅದನ್ನು ಹಾಕೊಂಡು ಬರ್ತಿದ್ದೆ. ಸೊ ನನಗೆ ಅಷ್ಟೇ, ನೀವು ಮೊದಲು ತಿಳಿಸ್ಲಿಲ್ಲ, ನಾವು ನೇರವಾಗಿ ಚರ್ಚೆಗೆ ಬಂದ್ವಿ. ಸೊ ನಾನು ಹಾಕೊಂಡು ಬರ್ತಿದ್ದೆ. ನಮ್ಮ ರಾಜ್ಯ, ನಮ್ಮ ಭಾಷೆ. ಇಲ್ಲ, ಭಾಳ ಸಂತೋಷ ಆಯ್ತು ಪಾಸ್ಟ್ರೆ. ನೀವು ಹೇಳ್ತಿರೋದ್ರಲ್ಲಿ ನನಗೆ ಭಾಳ ಖುಷಿ ಆಗ್ತಿದೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಿಮಗಿರುವಂಥ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಒಂದು ಟೈಮ್ ಮಾಡಿಕೊಟ್ರಲ್ಲ, ಅದು ಭಾಳ ನನಗೆ ಖುಷಿ ಆಗ್ತಾಯಿದೆ. ಯಾಕಂದರೆ ಪ್ರಿಯ ಸ್ನೇಹಿತರೆ, ಪಾಸ್ಟರ್ ಡ್ಯಾನಿಯಲ್ ಕೋಟಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅವರು HCAG ಹುಬ್ಳಿ ಸಿಟಿ ಅಸೆಂಬ್ಲೀಸ್ ಆಫ್ ಗಾಡ್ ಚರ್ಚ್, ಕರ್ನಾಟಕದ ಹುಬ್ಳಿ ಪಟ್ಟಣದಲ್ಲಿ ಇವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಓಕೆ, ಈ ಸಭೆಯನ್ನು ಇವರು 25 ವರ್ಷ ಹಿಂದುಗಡೆ ಇವರೇ ಇದನ್ನು ಪ್ರಾರಂಭಿಸಿ ಈ ಸಭೆಯನ್ನು ನಂಬಿಗಸ್ತರಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಭೆಯ ಹಿರಿಯ ಪಾಸ್ಟ್ರು ಇವರೇ, ಅಂದರೆ ಡ್ಯಾನಿಯಲ್ ಕೋಟಿಯವರಾಗಿರ್ತಾರೆ. ಅದು ಮಾತ್ರವಲ್ಲ, ಈಗ ಈ ಸಭೆಯಲ್ಲಿ 300-400 ಜನರು ಕರ್ತನನ್ನು ಆರಾಧಿಸ್ತಾ ಇದ್ದಾರೆ. ಮತ್ತು ಇದು ಅಲ್ಲದೆ ಇವರಿಗೆ ಬೇರೆ ಜವಾಬ್ದಾರಿಕೆ ಕೂಡ ಇದೆ. ಅದೇನೆಂದರೆ, ಇವರು ಸೆಂಟ್ರಲ್ ಡಿಸ್ಟ್ರಿಕ್ಟ್ ಆಫ್ ಸೌತ್ ಇಂಡಿಯಾ ಅಸೆಂಬ್ಲೀಸ್ ಆಫ್ ಗಾಡ್ ಈ ಒಂದು ಕಮಿಟಿಯ ಎಕ್ಸಿಕ್ಯೂಟಿವ್ ಮೆಂಬರ್ ಕೂಡ ಆಗಿದ್ದಾರೆ. ಅಂದರೆ ಇದರಲ್ಲಿ 5 ಜನ ಎಕ್ಸಿಕ್ಯೂಟಿವ್ ಮೆಂಬರ್ ಇರ್ತಾರೆ, ಅದರಲ್ಲಿ ಇವರು ಕೂಡ ಒಬ್ಬರು. ಅಂದರೆ ಕರ್ನಾಟಕ ಮತ್ತು ಗೋವಾ ಈ 2 ಜವಾಬ್ದಾರಿಕೆಗಳು ಇವರ ಮೇಲೆ ಇರ್ತದೆ ಪ್ರಿಯರೇ. ಅದು ಮಾತ್ರ ಅಲ್ಲ, ಇವರು ತಮ್ಮ ವಿದ್ಯಾಭ್ಯಾಸದಲ್ಲಿ ಡಾಕ್ಟರೇಟನ್ನು ಮುಗಿಸಿಬಿಟ್ಟು ಅದಾದ ಮೇಲೆ ಸದರ್ನ್ ಏಷ್ಯಾ ಬೈಬಲ್ ಕಾಲೇಜಲ್ಲಿ DCL ಡಾಕ್ಟರೇಟ್ ಆಫ್ ಕ್ರಿಶ್ಚಿಯನ್ ಲೀಡರ್ಶಿಪ್ ಎನ್ನುವಂಥ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲವುಗಳ ಮಧ್ಯದಲ್ಲಿ ಮತ್ತು ಅವರು 4 ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು 5ನೇ ಪುಸ್ತಕ ಕೂಡ ಇನ್ನೂ ಬರೀತಲೇ ಇದ್ದಾರೆ. ಸೊ ಪ್ರಿಯ ಪಾಸ್ಟ್ರೇ, ಇವೆಲ್ಲವುಗಳ ಮಧ್ಯದಲ್ಲಿ ನೀವು ಟೈಮನ್ನು ಮಾಡಿಕೊಂಡು ಮತ್ತೊಂದು ಆವರ್ತಿ ಈ ಒಂದು ಟ್ರೂತ್ ಇನ್ ಹೋಪ್ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ಧನ್ಯವಾದಗಳು. ತಿರುಗೊಂದ್ಸಾರಿ ನಾವು ಉತ್ತಮವಾದಂಥ ಒಂದು ಚರ್ಚೆ ನಾವು ಮಾಡಲಿಕ್ಕಿದ್ದೇವೆ ಮತ್ತು ವಾಕ್ಯ ಆಧಾರಿತವಾಗಿ ಈ ಕಾರ್ಯಕ್ರಮ ಅನೇಕರಿಗೆ ಒಂದು ಉತ್ತೇಜನ, ಮಾರ್ಗದರ್ಶನ ಮತ್ತು ಎಚ್ಚರಿಕೆ ಎಲ್ಲ ಈ ಒಂದು ಕಾರ್ಯಕ್ರಮದ ಮುಖಾಂತರ ವಿವಿಧ ಕಡೆ ಇರುವಂಥ ಎಲ್ಲ
ಕಾರಣ ಕ್ರೈಸ್ತರ ಜೀವಿತದ ಮೇಲೆ ಪ್ರಭಾವ ಬೀರ್ತದಂತ ನಾನು ಅನಿಸಿದ್ದೆ. ನನ್ನನ್ನು ಕೂಡ ಈ ಕೂಟಕ್ಕೆ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದಕ್ಕಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಭಾಳ ಥ್ಯಾಂಕ್ಸ್ ಪಾಸ್ಟ್ರೆ, ವಂದನೆ ಪಾಸ್ಟ್ರೆ. ಪ್ರಿಯ ಸ್ನೇಹಿತರೆ, ಇವತ್ತು ನೀವು ಯಾರಾದರೂ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ದಯಮಾಡಿ ಈ ಕಾರ್ಯಕ್ರಮ ನೋಡುವಾಗ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಬೇರೆ ಎಲ್ಲಾದರೂ ನೋಡ್ತಾ ಇದ್ದಾರೆ, ದಯಮಾಡಿ ಲೈಕ್ ಮಾಡಿ, ಆಮೇಲೆ ನಿಮ್ಮದು ಕಾಮೆಂಟ್ ಬರೀರಿ. ಅದರಿಂದ ಏನಾಗುತ್ತದೆ, ನಾವು ಭಾಳಷ್ಟು ಜನರನ್ನು ಈ ಒಂದು ಸಂದೇಶದ ಮೂಲಕ ನಾವು ಅವ್ರನ್ನ ಸಂದರ್ಶಿಸಲು ಸಹಾಯವಾಗುತ್ತೆ ಪ್ರಿಯರೇ. ಸೊ ಧನ್ಯವಾದಗಳು ಪಾಸ್ಟ್ರೆ. ಈಗ ನಾನು ಇವತ್ತಿನ ಚರ್ಚೆಯ ಕಡೆಗೆ ನಾನು ಹೋಗಲು ಇಷ್ಟಪಡ್ತೇನೆ. ಇವತ್ತು ಈ ಚರ್ಚೆಗೆ ನಾನು ಆರಿಸಿಕೊಂಡಂಥ ಬೈಬಲ್ ಭಾಗವು ಯಾವುದೆಂದರೆ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 6ನೇ ವಚನ. ಸೊ ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, ದೇವರಿಂದ ಕಳಿಸಲ್ಪಟ್ಟ ಒಬ್ಬ ಮನುಷ್ಯನಿದ್ದನು, ಅವನ ಹೆಸರು ಯೋಹಾನ. ಈ ಮನುಷ್ಯನು ಸಾಕ್ಷಿಗಾಗಿ ಬಂದನು, ಅವನ ಮೂಲಕ ಎಲ್ಲರೂ ನಂಬುವಂತೆ ಸಾಕ್ಷಿ ಹೇಳಲು ಬಂದನು. ಆದರೆ ಅವನು ಆ ಬೆಳಕಾಗಿರಲಿಲ್ಲ, ಆದರೆ ಆ ಬೆಳಕಿನ ಬಗ್ಗೆ ಸಾಕ್ಷಿ ಹೇಳಲು ಕಳಿಸಲ್ಪಟ್ಟನು. ಅಂದರೆ ಇದು ದೀಕ್ಷಾಸ್ನಾನ ಕೊಡುವಂಥ ಯೋಹಾನ ಬಗ್ಗೆ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನ ಬರೋದಕ್ಕಿಂತ ಮುಂಚೆ. ಈ ಯೋಹಾನ ಬಗ್ಗೆ ಕೂಡ ಮಲಾಕಿ ಪುಸ್ತಕದಲ್ಲಿ ಪ್ರವಾದನೆ ಕೂಡ ಬರೆಯಲ್ಪಟ್ಟಿದೆ ಪಾಸ್ಟ್ರೆ. ಏನಂತೇಳಿ, ನಾನು ನನ್ನ ದೂತನನ್ನು, ಅಂದರೆ ಯೋಹಾನನ ಬಗ್ಗೆ ಬರೆಯಲ್ಪಟ್ಟಿದೆ, ನಾನು ನನ್ನ ದೂತನನ್ನು ಕಳಿಸುತ್ತೇನೆ, ಅವನು ನನ್ನ ಮುಂದೆ ಮಾರ್ಗವನ್ನು ಸಿದ್ಧಪಡಿಸುವನು. ಆಗ ನೀವು ಹುಡುಕುತ್ತಿರುವ ಕರ್ತನು ಇದ್ದಕ್ಕಿದ್ದಂತೆ ಅವನ ದೇವಾಲಯಕ್ಕೆ ಬರುವನು, ನೀವು ಬಯಸುವ ಒಡಂಬಡಿಕೆ ದೂತನು ಬರುತ್ತಾನೆ. ಪಾಸ್ಟ್ರೆ, ಈ ಎರಡೂ ವಚನಗಳು ನೋಡಿದಾಗ ದೀಕ್ಷಾಸ್ನಾನ ಕೊಡುವಂಥ ಯೋಹಾನ ಕುರಿತಾಗಿ ಹೇಳ್ತಿರುವಾಗ, ಯಾತಕ್ಕಾಗಿ ಆತನ ಕುರಿತಾಗಿ ಆಗಲೇ ಪ್ರವಾದನೆ ಕೂಡ ಬರೆಯಲ್ಪಟ್ಟಿತ್ತು. ಇದರ ಕುರಿತಾಗಿ ನಿಮ್ಮ ಒಂದು ಹೆಚ್ಚಿನ ಮಾಹಿತಿ ಏನು ಕೊಡಲು ಇಷ್ಟಪಡ್ತೀರಾ ಪಾಸ್ಟ್ರೆ? ಬಹಳ ವಿಶೇಷವಾದ ವಚನ ಇದು. ನಾವು ಸ್ನಾನಿಕನಾದ ಯೋಹಾನನ್ ಕುರಿತು ಅಂದ್ರೆ ವಾಕ್ಯದೊಳಗೆ ನಾವು ನೋಡುವಾಗ ಯೇಸು ಸ್ವಾಮಿಯವರು ಬರುವುದಕ್ಕಿಂತ ಮೊದಲು, ಅಂದ್ರೆ ಫಸ್ಟ್ ಆಗಮನ, ಮೊದಲನೇ ಆಗಮನದ ಒಂದು ಸಾಕ್ಷಿಯಾಗಿ, ಮಾರ್ಗ ಸಿದ್ಧಪಡಿಸುವನಾಗಿ ಅವನು ಬಂದಿರುವಂತದ್ದಂತ ನಾವು ಗುರುತಿಸ್ತೇವೆ. ವಿಶೇಷವಾಗಿ ಹಳೆ ಒಡಂಬಡಿಕೆ ಒಳಗೆ ಬೈಬಲ್ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ತದ್ರಿ. ಏನಂದ್ರೆ ನ್ಯಾಯ ತೀರ್ಪು ಕೊಡ್ಬೇಕಾದ್ರೆ ಸಾಕ್ಷಿಗಳು ಬಹಳ ಅವಶ್ಯ. ಯಾಕೆ? ಸತ್ಯ ಮುಖ್ಯ. ಓಕೆ, ಸತ್ಯಕ್ಕೆ ಸಾಕ್ಷಿಗಳು ಬೇಕೇ ಬೇಕು. ವಿಶೇಷವಾಗಿ ಬೆಳಕಾಗಿರುವಂತ ಯೇಸು ಕ್ರಿಸ್ತನ ಒಂದು ಸಾಕ್ಷಿಗಾಗಿ ಅವನು ಬಂದಿದ್ದಾನೆ. ಒಬ್ಬ ಮುಂದೂತನಂತೆ ಅವನು ಸಾಕ್ಷಿಯಾಗಿ ಯೇಸು ಸ್ವಾಮಿಯವರ ಮೊದಲನೇ ಆಗಮನದ ಮುಂದೂತ ಆಗಿ ಮಾರ್ಗ ಸಿದ್ಧಪಡಿಸುವನಾಗಿ ಬಂದಿರುವಂತದ್ದನ್ನ ನಾವು ನೋಡ್ತಿದ್ದ ಮುಖಾಂತರ ನಾವು ತಿಳ್ಕೊಳ್ತೇವೆ. ಓಕೆ ಪಾಸ್ಟರ್, ನೀವು ಭಾಳ ಚೆನ್ನಾಗಿ ಹೇಳಿದ್ರಿ. ಹೌದು, ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ಹೇಳ್ತದೆ ಏನಂತೇಳಿ, ಸಾಕ್ಷಿಗಳು ಇಲ್ಲದಂತೆ ಯಾವ ಒಂದು ಮಾಹಿತಿಯನ್ನು ಕೂಡ ನಾವು ಖಚಿತಪಡಿಸೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಹೇಳಿದಂತೆ ಯೇಸು ಕ್ರಿಸ್ತನ ಮೊದಲನೇ ಬರಣದ ವಿಷಯವಾಗಿ ಈತನು ಮೊದಲೇ ಬಂದು ಯೋಹಾನನು ಬಂದು ಸಾಕ್ಷಿಯನ್ನು ಕೊಡುತ್ತಾ ಅದನ್ನು ಖಚಿತಪಡಿಸ್ತಾ ಇದ್ದಾನೆ. ಏನಂತೇಳಿ, ಯೇಸು ಕ್ರಿಸ್ತನು ಬರುತ್ತಿದ್ದಾನೆ ಮೊದಲನೇ ಸಲ ಎಂಬುದಾಗಿ. ಸರಿ ಪಾಸ್ಟ್ರೆ, ಈಗ ದೀಕ್ಷಾಸ್ನಾನ ಕೊಡುವಂಥ ಯೋಹಾನನು ಆತನು ಯೇಸು ಕ್ರಿಸ್ತನ ಮೊದಲನೆಯ ಬರೋಣದರ ಕುರಿತಾಗಿ ಸಾಕ್ಷಿಯಾಗಿ ಬಂದ. ಆಮೇಲೆ ಮತ್ತು ಯೇಸು ಕ್ರಿಸ್ತನ ಲೋಕಕ್ಕೆ ಬಂದ, ಆತನು ಸತ್ತನು ಮತ್ತು 3ನೇ ದಿವಸ ಮರಣದಿಂದ ಮೇಲಕ್ಕೆ ಕೂಡ ಎದ್ದ. ಆದರೆ ಇವತ್ತು ಈ ಒಂದು ಸಾಕ್ಷಿಗಳು ಯಾರಿದಾರ ಪಾಸ್ಟ್ರೆ ಈ ದಿವಸಗಳಲ್ಲಿ? ಈ ದಿವಸಗಳಲ್ಲಿ ನಾವು ಬೈಬಲ್ನಲ್ಲಿ ನಾವು ನೋಡುವಾಗ ಹೊಸ ಒಡಂಬಡಿಕೆ ಅಂತ ನಾವು ನೋಡ್ತೀವಿ, ರೈಟ್? ಹೊಸ ಒಡಂಬಡಿಕೆಯಲ್ಲಿ ನಾವು 4 ಸುವಾರ್ತೆಗಳನ್ನ ಗಮನಿಸ್ತೇವ್ರಿ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ. ಮತ್ತ ಅಲ್ಲಿ ಜೀವದಿಂದಿದ್ದಂತ 12 ಶಿಷ್ಯರು ಕೂಡ ಆತನ ಸಂಗಡಿದ್ದಂಥವ್ರು, ಅದು ಆತನ ಒಂದು ಸಾಕ್ಷಿ ಆಗಿರುವಂತದನ್ನ ನಾವು ಬಹಳ ಸ್ಪಷ್ಟವಾಗಿ ನೋಡ್ತೀವಿ. ಸಾಕ್ಷಿಗಳನ್ನ ಆ ಮುಖಾಂತರ ದೇವರು ನಮ್ಗೆ ಇವಾಗ ಕೊಟ್ಟಿದ್ದಾರೆ. ಹೌದು ಪಾಸ್ಟರ್, ಬಹಳ ಸಂತೋಷ. ನೀವು ಹೇಳ್ದಂಗೆ ದೇವರು ಗಲಿಬಿಲಿಗೆ ಕಾರಣನಲ್ಲ. ಅದಕ್ಕೋಸ್ಕರ ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಏನಂತಿದೆ, 1 ಅಥವಾ 2 ಸಾಕ್ಷಿಗಳಿಲ್ಲದಂತೆ ಯಾವುದನ್ನು ಖಚಿತಪಡಿಸಲಾಗುವುದಿಲ್ಲ ಅಂತಿರುವಾಗ, ಆದರೆ ಇವತ್ತೇನು ಮಾಡಿದ್ದಾನೆ, ಯಾವ ಥರದ ಗೊಂದಲ ಇರಬಾರ್ದು ಅಂತ ಹೇಳ್ಬಿಟ್ಟು 1 ಅಲ್ಲ 2 ಅಲ್ಲ 4 ಸಾಕ್ಷಿಗಳು, ಅಂದರೆ 4 ಸುವಾರ್ತೆಗಳು. ನೀವು ಹೇಳ್ದಂಗೆ ಮ್ಯಾಥ್ಯೂ, ಮಾರ್ಕ, ಲೂಕ, ಯೋಹಾನ 4 ಸುವಾರ್ತೆಗಳನ್ನು ನಮಗೆ ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. ಆತನ ಬಂದಿರುವುದರ ನಿಮಿತ್ತವಾಗಿ, ಯೇಸು ಕ್ರಿಸ್ತನ ಸತ್ತಿದ್ದರ ನಿಮಿತ್ತವಾಗಿ, ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ವಿಷಯವಾಗಿ 4 ಸಾಕ್ಷಿಗಳು ನಮ್ಮ ಮಧ್ಯದಲ್ಲಿ ಇವೆ. ಭಾಳ ಸಂತೋಷ ಪಾಸ್ಟ್ರೆ. ಆದರೆ ಪಾಸ್ಟ್ರೆ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಏನು ಹೇಳ್ತದೆ ಅಂದರೆ ಬೈಬಲಲ್ಲಿ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯನ್ನು ಪಡೆಯುತ್ತೀರಿ ಮತ್ತು ನೀವು ಸಾಕ್ಷಿಗಳಾಗಿರುತ್ತೀರಿ.
ಅಂದ್ರೆ ಬೈಬಲ್ ಏನ್ ಹೇಳ್ತಿದ್ರೆ ಪಾಸ್ಟರ್, ಇಲ್ಲಿ ನಾವೇನೋ ಯೇಸು ಕ್ರಿಸ್ತನ ನಮ್ಮ ಕಣ್ಣಾರೆ ಕಂಡು ಬಿಟ್ಟಿದ್ದೀವಿ, ಅಂದ್ರೆ ನಾನು ನೀವು ಅಥವಾ ಯೇಸು ಕ್ರಿಸ್ತನ್ ತಿಳಿದುಕೊಂಡಂಥವ್ರು ನಾವೇನು ಯೇಸು ಕ್ರಿಸ್ತನ ಕಣ್ಣಾರೆ ಕಂಡಿಲ್ಲ, ಆದರೆ ನಾವು ಯೇಸು ಕ್ರಿಸ್ತನಲ್ಲಿ ಹೃದಯದಿಂದ ನಂಬಿಕೆ ಇಟ್ಟು ಆತನನ್ನು ರಕ್ಷಕನಾಗಿ ಅಂಗೀಕರಿಸಿಕೊಂಡಿರೋದ್ರಿಂದ ನಾವು ಕೂಡ ಈ ಲೋಕದಲ್ಲಿ ಸಾಕ್ಷಿಗಳಾಗಿದ್ದೇವೆ ಅಂತ ದೇವರ ವಾಕ್ಯ ಹೇಳ್ತಿದೆ ಪಾಸ್ಟರ್. ಇದ್ರ ಕರೆಕ್ಟಾ ಪಾಸ್ಟರ್ ನಾನು ಹೇಳ್ತಿರೋದು, ಅಥವಾ ನಿಮ್ಮ ಹೌದು, ಮಾಹಿತಿಯನ್ನು ಕೊಡ್ರಿ. ನಾವು ಬಹಳ ವಿಶ್ವಾಸಿಗಳಾಗಿ ನಾವು ಹ್ಮ್ ಈ ದಿವಸದ ಸಾಕ್ಷಿಗಳನ್ನಾಗಿ ದೇವ್ರು ನೇಮಿಸಿದ್ದಾನೆ. ಹ್ಮ್ ಅದು ನಾವು ಬಾಯಿ ತೆರೆದು ಹ್ಮ್ ವಿಶೇಷವಾಗಿ ನಾವು ಹೊಂದಿರುವಂತ ಈ ಒಂದು ಉಚಿತವಾದ ವರದಾನ, ಹ್ಮ್ ರಕ್ಷಣೆ ಅನ್ನುವಂತ ಈ ಒಂದು ವರದಾನವನ್ನ, ಬಹುಮಾನವನ್ನ ಹ್ಮ್ ನಾವು ಹಂಚ್ಕೊಳ್ಬೇಕು. ಹ್ಮ್ ನಮ್ಮ ಜೀವನದಲ್ಲಿ ನಾವು ನಡೆಯುವಂತ ರೀತಿ, ಹ್ಮ್ ನುಡಿಯುವಂತ ವಿಧಾನ, ಇದು ವಿಶ್ವಾಸಿಗಳಾಗಿ ನಾವು ಪಾಪದಲ್ಲಿ ಪಾಪಿಗಳಂತೆ ಪಾಪದ ಜೀವಿತ ಜೀವಿಸುವಂತವ್ರಲ್ಲ. ಯೇಸು ಸ್ವಾಮಿ ಆತನು ಸತ್ತು ಹೂಣಲ್ಪಟ್ಟು ಎದ್ದು ಬಂದನಂತ ಈಗ ತಾನೇ ನೀವು ಹೇಳಿದ್ರಿ. ಪಾಪ ಜಯಿಸುವವರಾಗಿ ನಾವು ಜೀವಿಸುವಂತವ್ರಾಗಿರ್ಬೇಕು. ಅದು ವಿಶೇಷವಾಗಿ ಒಂದ್ ವೇಳೆ ನಾವು ತಪ್ಪಾಗಿ ಜೀವಿಸ್ತಾ ಇದ್ರ ಏನಾಗ್ತದೆ, ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಜೀವಿಸ್ತೇವೆ, ಅದರದ್ದು ಸಾಕ್ಷಿ ನಾವು ಆಗೋದಿಲ್ಲ. ಸೊ ವಾಕ್ಯಕ್ಕೆ ನಾವು ಯೋಗ್ಯರಾಗಿ ಜೀವಿಸ್ಬೇಕು. ಭಾಳ ಸಂತೋಷ ಪಾಸ್ಟ್ರೆ, ನೀವು ಕರೆಕ್ಟಾಗಿ ಹೇಳಿದ್ರಿ, ನಾವು ಒಪ್ಕೊಳ್ತೀವಿ. ಎಸ್, ಹೌದು, ನಾವು ಕೂಡ ಇವತ್ತು ಸಾಕ್ಷಿಗಳಾಗಿದ್ದೇವೆ. ಸಾಕ್ಷಿಯ ಜೀವಿತವನ್ನು ನಾವು ಈಗ ನಡೆಸಬೇಕು. ಪಾಸ್ಟ್ರೆ, ಬೈಬಲಲ್ಲಿ ಇನ್ನೊಂದು ವಾಕ್ಯ ಹೇಳ್ತದೆ, ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನೇ ನಮಗೊಂದು ಮಾತನ್ನು ಹೇಳಿದ್ದಾನೆ. ಏನಂತೇಳಿ, ಮಾರ್ಕ್ನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ, ಲೋಕಾದ್ಯಂತ ಹೋಗಿ ಎಲ್ಲ ಜೀವಿಗಳಿಗೆ ಸುವಾರ್ತೆಯನ್ನು ಸಾರಿರಿ ಎಂದು ಹೇಳಿದ್ದಾನೆ. ಮತ್ತು ಪೌಲನು ತಿಮೋತಿಗೆ ಏನು ಹೇಳ್ತಾನೆ ಅಂತಂದರೆ, ಸುವಾರ್ತೆಯನ್ನು ಜನರಿಗೆ ತಿಳಿಸು, ಕಾಲವು ಅನುಕೂಲವಾಗಿದ್ದರೂ ಬೋಧನೆಯನ್ನು ಮುಂದುವರಿಸು, ಜನರು ಮಾಡಬೇಕಾದದ್ದನ್ನು ಅವರಿಗೆ ತಿಳಿಸು. ಅಂದರೆ ಪಾಸ್ಟ್ರೆ, ಇಲ್ಲಿ 2 ವಚನಗಳಲ್ಲಿ ನೋಡಿದಾಗ ನಾವು ಸುವಾರ್ತೆಯನ್ನು ಸಾರಬೇಕು, ಬೋಧನೆ ಮಾಡಬೇಕಂತ ಬರೆಯಲ್ಪಟ್ಟಿದೆ. ಆದರೆ ಇವತ್ತು ನಾನು ಕ್ರೈಸ್ತಿಯರ ಬಳಗದಲ್ಲಿ ನೋಡಿದಾಗ ಭಾಳಷ್ಟು ಕ್ರೈಸ್ತಿಯರು 5 ವರ್ಷ 10 ವರ್ಷದಿಂದ 20-30 ವರ್ಷದಿಂದ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡು ಕ್ರೈಸ್ತರಾಗಿ ಜೀವಿಸ್ತಾ ಇರ್ತಾರೆ. ಆದರೆ ಅವರಿಗಿನ್ನೂ ದೇವರ ವಾಕ್ಯವನ್ನು ಬೋಧಿಸೋದ್ರಲ್ಲಾಗಲಿ ಅಥವಾ ಚಿಕ್ಕ ಒಂದು ಪ್ರಾರ್ಥನೆಯ ಕೂಟಗಳಲ್ಲಿ ಸಾಕ್ಷಿಯನ್ನು ಹೇಳ್ಕೊಳ್ಳೋದಾಗಲಿ ಮುಂದಕ್ಕೆ ಬರೋದಿಲ್ಲ. ಕಾರಣ ಏನಾಗಿರ್ಬೋದು ಪಾಸ್ಟ್ರೆ? ಯಾಕಂದರೆ ಯೇಸು ಕ್ರಿಸ್ತನು ಹೇಳಿದ್ದಾನೆ ನಾವು ಸಾಕ್ಷಿಗಳಾಗಿ ಸಾಕ್ಷಿಯನ್ನು ಕೊಡಬೇಕು, ವಾಕ್ಯವನ್ನು ಹಂಚಬೇಕಂತೇಳಿ. ಬಟ್ ಯಾಕೆ ಭಾಳಷ್ಟು ಕ್ರೈಸ್ತರು ಇದನ್ನು ಮಾಡಲು ಆಗ್ತಾ ಇರೋದಲ್ಲ? ನಿಮ್ಮ ಒಂದು ಅನಿಸುವಿಕೆ ಅಥವಾ ನಿಮ್ಮ ಒಂದು ಅನುಭವ ಪಾಸ್ಟ್ರೆ. ಬಹಳ ವಿಶೇಷವಾದಂತ ಉತ್ತಮವಾದ ಪ್ರಶ್ನೆ ಇದು. ನಾವು ಒಂದು ನೆನ್ಪಿಟ್ಕೊಳ್ಬೇಕು, ವಾಕ್ಯ ಸ್ವಾರ್ತೆ ಸಾರಬೇಕಾದಂತ ಒಂದು ನಿರ್ಬಂಧ ಅಥವಾ ಒಂದು ಸವಾಲು ಈಗಾಗಲೇ ನೀವು ವಾಕ್ಯ ಆಧಾರಿತವಾಗಿ ಹೇಳಿದಿರಿ. ಅದರ ಸಮಸ್ಯೆ ಏನಪ್ಪಾ ಅಂತಂದ್ರ, ಈ ಕೊಲೋಸ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಕೊಲೋಸ ಸಭೆಗೆ ಪೌಲ ಹೇಳ್ತಾನೆ ಏನಂತ, ನಾವು ಆ ವಚನ ನೋಡುವಾಗ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಬಹಳ ಸ್ಪಷ್ಟವಾಗಿ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಇಲ್ಲಿ ಸಮಸ್ಯೆ ಬರುವುದು ಏನಪ್ಪಾ ಅಂತಂದ್ರೆ, ಆ ವಾಕ್ಯಕ್ಕೆ ಸಮಯ ಇಲ್ಲ ಅನೇಕರಿಗೆ. ವಾಕ್ಯ ಕೇಳುವುದಕ್ಕೂ ಸಮಯ ಇಲ್ಲ, ವಾಕ್ಯ ಓದುವುದಕ್ಕೂ ಸಮಯ ಇಲ್ಲ. ಸೊ ಅಂತ ಸನ್ನಿವೇಶದೊಳಗೆ ಅವರು ಬೋಧಿಸುವಂಥದ್ದು ಹೇಳುವಂಥದ್ದು ಹೋಗ್ಲಿ, ಆ ಒಂದು ವಿಶ್ವಾಸ, ಆತ್ಮವಿಶ್ವಾಸ ಅಂತಾನು ಹೇಳ್ಬೋದು, ಆದ್ರೆ ಅದು ಇಲ್ಲದಾಗ್ತದೆ. ಯಾಕೆ? ಬಹಳ ಒಂದು ಮೂಲಭೂತ ಸಮಸ್ಯೆ, ಆ ಪ್ರಾಥಮಿಕ ಸಮಸ್ಯೆ, ಆರಂಭದ ಒಂದು ವಿಷಯ. ಪ್ರತಿದಿನ ವಿಶ್ವಾಸಿಗಳಾಗಿ ವಾಕ್ಯ ಓದ್ಬೇಕಾದದ್ದು, ವಾಕ್ಯವನ್ನ ಕೇಳಿಸ್ಕೊಳ್ಬೇಕಾದದ್ದು, ಅದು ಮಾಡ್ತಾ ಇಲ್ಲ. ಇಂಥ ಒಂದು ಸಮಸ್ಯೆ ಅನೇಕ ಸಾರಿ ಸುವಾರ್ತೆ ಸಾರದೆ ಇರುವುದಕ್ಕೆ ದೊಡ್ಡ ಅಡ್ಡಿಯಾಗಿ ಅದು ಪರಿಣಮಿಸ್ತದ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಉದ್ಯೋಗ ಸಮಯ ಇಲ್ರಿ ಬಾಳ ಅನ್ನುವಂತ ಮಾತು ನಾವು ಕೇಳ್ತೀವಿ. ಅರೆ, ಕೆಲಸ ಇಲ್ದಾಗ ದೇವ್ರ ಕಡೆ ಬಂದು, ದೇವ್ರೇ ಕೆಲಸ ಕೊಡಪ್ಪ, ಉದ್ಯೋಗ ಕೊಡಪ್ಪ ಅಂತ ಕೇಳಿ ಈಗ ಉದ್ಯೋಗ ಕೊಟ್ಟಂತ ಅದೇ ದೇವ್ರ ಕೆಲಸ ಮಾಡುದಿಲ್ಲ ಅಂತಂದ್ರೆ ಬಹಳ ಇದು ಅನ್ಯಾಯ. ಅದನ್ನ ನಾವು ಎಚ್ಚರಿಕೆಯಿಂದ ಯೋಚಿಸಬೇಕು. ದೇವ್ರು ನಮ್ಗೆ ಕೆಲಸ ಕೊಟ್ಟಿದ್ದಾನೆ, ದೇವ್ರು ನಮ್ಗೆ ಈ ಸ್ಥಾನಕ್ಕೆ, ಈ ಒಂದು ಹಂತಕ್ಕೆ ನಮ್ಮನ್ನು ನಡೆಸಿದ್ದಾನೆ ಅಂತಂದ್ರೆ ಒಂದು ಋಣ ತೀರಿಸುವಂತ ಜವಾಬ್ದಾರಿ ಆದ್ರೆ ಇರಬೇಕಲ್ರಿ. ಅದು ನಮ್ ಜೀವನದೊಳಗೆ ಬರುವಾಗ ನಾವು ಹೊರಟು ಹೋಗ್ತೇವೆ, ಸಮಯ ಮಾಡ್ಕೊಳ್ತೇವೆ. ವಾರಕ್ಕಾದ್ರೂ ಆಫೀಸ್ನೊಳಗೆ ಆಗ್ಲಿಕ್ಕಿಲ್ಲ, ಆದ್ರೆ ಆಫೀಸ್ನ ಸ್ಥಿತಿಗತಿಗಳು ನಿಮ್ಗೆ ಗೊತ್ತಿರೋ ಮಾದರಿಯಾಗಿ ಅಲ್ಲಿ ಜೀವಿಸ್ಬೇಕು. ಅದ್ರ ಜೊತೆಗೆ ನಾವು ಸಾಯಂಕಾಲ ಕೆಲ್ಸಕ್ಕೆ ಬಂದ ಮೇಲೆ
ಅಥವಾ ಅದಕ್ಕಾಗಿ ಪ್ರತ್ಯೇಕವಾದ ಒಂದು ಪದ್ಧತಿ ಮಾಡ್ಕೊಳ್ಬೇಕು. ಇಂಥ ದಿನ ನಾನು ಸೇವೆಗಾಗಿ ಹೋಗ್ತೀನಿ ಅನ್ನುವಂತ ವೀಕೆಂಡ್ಸ್ ಇರಬಹುದು. ಅದಕ್ಕೆ ನಾವು ಒಂದು ಯೋಜನೆ ಮಾಡಿಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡುವಂಥದ್ದು ಬಹಳ ಬಹಳ ಮುಖ್ಯ. ಬಹಳ ಚೆನ್ನಾಗಿ ತಂದ್ಕೊಟ್ರಿ ಪಾಸ್ಟ್ರೆ. ಹೌದು, ಯಾಕಂದ್ರೆ ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಇಲ್ದಿರುವಾಗ ನಾನು ಕೂಡ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ, ದೇವರೇ ಕೆಲಸ ಕೊಡಪ್ಪ ಅಂತೇಳಿ. ಬಟ್ ಹೌದು, ಕೆಲಸ ಸಿಕ್ಕಿದ ಮೇಲೂ ಕೂಡ ನಾವು ದೇವರಿಗೋಸ್ಕರ ಸಮಯವನ್ನು ಮಾಡಿಕೊಂಡು ಸಾಕ್ಷಿಗಳಾಗಿರಲಾಗಲಿ ಮತ್ತು ವಾಕ್ಯವನ್ನು ಸಾರೋದ್ರಲ್ಲಾಗಲಿ ನಾವು ಮುಂದಕ್ಕೆ ಇರಬೇಕು. ಅದ್ರ ಕುರಿತಾಗಿ ನಾವು ಆಲೋಚಿಸಬೇಕು. ಬಹಳ ಸರಿಯಾಗಿ ಹೇಳಿದ್ರಿ ಪಾಸ್ಟ್ರೆ. ನಾವು ಅದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತೇವೆ ಕೂಡ. ಹೌದು ಕೂಡ, ನೀವು ಕೂಡ ಒಳ್ಳೆಯ ವಚನ ತೆಗೆದುಕೊಂಡ್ಬಂದ್ರಿ. ಕೊಲೊಸ್ಸೆಯವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಹೌದು ಪಾಸ್ಟ್ರೆ, ನಾನು ಬಹಳ ಖಚಿತವಾಗಿ ಅದನ್ನು ಒಪ್ಕೊಳ್ತೀನಿ. ಅದ್ರ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತೀನಿ ಕೂಡ ಪಾಸ್ಟ್ರೆ. ಈಗ ಈ ಕಾರ್ಯಕ್ರಮ ನೋಡೋಂಥರಾಗ್ಲಿ ಅಥವಾ ಹೊಸದಾಗಿ ಇರುವಂಥವ್ರು ಯಾರಾದರೂ ವೀಕ್ಷಕರಿದ್ರೆ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಥವಾ ನಿಮ್ಮ ಸಭೆಯನ್ನು ಅವ್ರು ಕಂಡುಕೊಳ್ಬೇಕಂದ್ರೆ ಯಾವ ರೀತಿಯಲ್ಲಿ ಹುಬ್ಳಿ ಸಿಟಿಯಲ್ಲಾಗಲಿ ಅಥವಾ ನಿಮ್ಮನ್ನು ಕಂಡುಕೊಳ್ಳಲಾಗಲಿ ಯಾವ ರೀತಿಯಲ್ಲಿ ಸಾಧ್ಯ ಪಾಸ್ಟ್ರೆ? ಅವರಿಗೆ ನೀವು ತಿಳಿಸ್ಕೊಡ್ತೀರಾ? ನಮ್ದು ಹುಬ್ಳಿ ಪಟ್ಟಣದೊಳಗೆ ಇರುವಂತ ಸಭೆ, ಅದು ವಿಶೇಷವಾಗಿ 25 ವರ್ಷದಿಂದ ನಾವು ದೇವರು ನಮ್ಮನ್ನು ಉಪಯೋಗಿಸಿ ಅದನ್ನ ನಡೆಸ್ತಾ ಇದ್ದೇವೆ. ಇಲ್ಲಿ ಆನ್ಲೈನ್ ನಲ್ಲಿ ನಮ್ಗೆ ಹುಬ್ಳಿ ಸಿಟಿ ಅಸೆಂಬ್ಲಿ ಆಫ್ ಗಾಡ್ ಅಂತ ಯೂಟ್ಯೂಬ್ ಚಾನೆಲ್ ಇದೆ. ಅದರಲ್ಲಿ ನೀವು ಬಂದು ಅನ್ಯೋನ್ಯತೆಯಲ್ಲಿ ಆನ್ಲೈನ್ ಮುಖಾಂತರ ನಮ್ಮ ಪ್ರತಿ ಸರ್ವಿಸ್ ಆನ್ಲೈನ್ ಇರ್ತದೆ. ಸೊ ಅದರಲ್ಲಿ ನೀವು ಭಾಗವಹಿಸ್ಬೋದು. ಅದರ ಜೊತೆಗೆ ನಾವು ಈ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಇರುವಂಥದ್ದು ನೀವು ಗುರುತಿಸ್ಬೋದು. ಮತ್ತು ವಿಶೇಷವಾಗಿ ಹುಬ್ಳಿಯಲ್ಲೇ ನೀವು ಬಂದಿದ್ದೀರಪ್ಪ ಅಂತಂದ್ರೆ, ನೀವು ಅನ್ಯೋನ್ಯತೆಯೊಳಗಿಲ್ಲ, ಬೇರೆ ಯಾವ ಸಭೆಗೆ ಹೋಗ್ತಾ ಇಲ್ಲ ಅಂತಂದ್ರೆ ಬನ್ರಿ, ನಮ್ಮ ಸಂಪರ್ಕಕ್ಕೆ ಬನ್ರಿ. ನಿಮ್ಗೆ ಖಚಿತವಾಗಿ ಆತ್ಮಿಕವಾಗಿ ಬೆಳೆಸೋದಕ್ಕೂ ಮತ್ತು ಈ ಒಂದು ಅನ್ಯೋನ್ಯತೆಯಲ್ಲಿ ಇರೋದಕ್ಕೂ ಜವಾಬ್ದಾರಿ ತೆಗೆದುಕೊಳ್ತೇವೆ ಹುಬ್ಳಿಯಲ್ಲಿ. ನೀವು ಆದರೆ ಬೇರೆ ಎಲ್ಲಿ ಹೋಗ್ತಾ ಇಲ್ಲ ಅಂತಂದ್ರೆ ನಿಮಗೆ ಸ್ವಾಗತ ಇದೆ. ಬಹಳ ಸಂತೋಷ ಪಾಸ್ಟ್ರೆ. ಪ್ರಿಯ ಸ್ನೇಹಿತರೆ, ಈಗ ಈ ಕಾರ್ಯಕ್ರಮ ನೋಡೋಂಥವ್ರು ದಯಮಾಡಿ ನೀವು ಈ ಕಾರ್ಯಕ್ರಮ ನೋಡುವಾಗ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಎಲ್ಲಾದರೂ ನೋಡ್ತಾ ಇದ್ರೆ ದಯಮಾಡಿ ಲೈಕ್ ಮಾಡಿ ಅಥವಾ ಕಾಮೆಂಟ್ ಮಾಡಿ. ಯಾಕಂದರೆ ಪಾಸ್ಟ್ರೆ ಇನ್ನೊಂದು ಮಾತು ಹೇಳಬೇಕು, ನಾವು ಕನ್ನಡದವ್ರು ಏನಂದರೆ ಭಾಳ ಸಲ ಮುಂದೆ ಮಾತಾಡೋದಲ್ಲ ಪಾಸ್ಟ್ರೆ, ಎಲ್ಲ ಹಿಂದೆ ಮಾತಾಡ್ತೀವಿ. ಅಂದರೆ ಕೆಟ್ಟದಾಗಲ್ಲ, ಒಳ್ಳೆಯದನ್ನೇ ನಾವು ಹಿಂದ್ಗಡೆ ಮಾತಾಡ್ತೀವಿ, ಮುಂದೆ ಮಾತಾಡೋದಲ್ಲ. ಭಾಳ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತೇಳಿ ನಾವು ಇನ್ನೊಬ್ರಿಗೆ ಹೇಳ್ತೀವಿ. ಸಂತೋಷ, ನೀವು ಇನ್ನೊಬ್ರಿಗೆ ಹೇಳ್ತಾ ಇದ್ರೆ ಈ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಭಾಳ ಸಂತೋಷ ಮಾಡ್ರಿ. ಅದು ಮಾತ್ರ ಅಲ್ಲ, ಮುಂದೆ ಕೂಡ ಬಂದುಬಿಟ್ಟು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಆಗ ಏನಾಗ್ತದಂದರೆ, ನೀವು ಲೈಕ್ ಕಾಮೆಂಟ್ ಮಾಡೋದ್ರಿಂದ ಭಾಳಷ್ಟು ಜನರಿಗೆ ಈ ಒಂದು ಸಂದೇಶವನ್ನು ನಾವು ಮುಟ್ಟಿಸಲು ಸಹಾಯವಾಗ್ತದೆ. ಸೊ ಭಾಳ ಧನ್ಯವಾದಗಳು ಪಾಸ್ಟರ್. ಈಗ ನಮ್ಮ ಚರ್ಚೆಗೆ ಮುಂದೆ ಹೋಗಲು ಬಯಸ್ತೇನೆ. ಈಗ ನಾವು ದೇವರ ವಾಕ್ಯದಲ್ಲಿ ನೋಡಿದಾಗ, ಹೌದು ನೀವು ಹೇಳಿದಿರಿ, ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನ ಮೊದಲನೆಯ ಬರದ ಕುರಿತಾಗಿ ಆತನು ಸಾಕ್ಷಿಯಾಗಿ ಬಂದ. ಆದರೆ ಬೈಬಲಲ್ಲಿ ನೋಡಿದಾಗ ಇನ್ನೂ ಸಾಕ್ಷಿಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಏನಂತೇಳಿ ಅಂದರೆ, ಇನ್ನೂ 2 ಸಾಕ್ಷಿಗಳನ್ನು ಯೇಸು ಕ್ರಿಸ್ತನು ನೇಮಿಸಿದ್ದಾನೆ. ಏನಂತೇಳಿ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 3ನೇ ವಚನದಲ್ಲಿ, ನಾನು ನನ್ನ 2 ಸಾಕ್ಷಿಗಳನ್ನು ನೇಮಿಸುತ್ತೇನೆ ಮತ್ತು ಅವರು 1260 ದಿನಗಳವರೆಗೆ, ಅಂದರೆ 3.5 ವರ್ಷಗಳು ಗೋಣು ಚೀಲನ್ನು ಧರಿಸಿಕೊಂಡು ಭವಿಷ್ಯತ್ತು ನುಡಿಯುತ್ತಾರೆ. ಈ 2 ಸಾಕ್ಷಿಗಳು ಬರುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಸಾಕ್ಷಿಯನ್ನಾಗಿ ಇಟ್ಟಿದ್ದಾನೆ. ಯಾವಾಗ? ಮುಂದಿನ 7 ವರ್ಷದ ಉಪದ್ರವಗಳ ಸಮಯದಲ್ಲಿ. ಅಂದರೆ ಇಂಗ್ಲೀಷಲ್ಲಿ ಹೇಳ್ಬೇಕಂತಂದರೆ ದ ಗ್ರೇಟ್ ಟ್ರಿಬ್ಯುಲೇಷನ್, 7 years ಗ್ರೇಟ್ ಟ್ರಿಬ್ಯುಲೇಷನ್ ಇದೆಯಲ್ಲ, ಆ ಪೀರಿಯಡಲ್ಲಿ, ಆ ಸಮಯದಲ್ಲಿ ಇವರನ್ನ ನೇಮಿಸಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದರ ಕುರಿತಾಗಿ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಪಾಸ್ಟ್ರೆ? ಆದರೆ ಈ 2 ಸಾಕ್ಷಿಗಳು, ಇದು ಯೇಸು ಸ್ವಾಮಿಯ ಒಂದು 2ನೇ ಬರೋಣದ ಪೂರ್ವ ಸಿದ್ಧತೆ ಅಲ್ಲ. ಅದು ವಿಶೇಷವಾಗಿ ಇಲ್ಲಿ ನಾವು ದೇವರಿಂದ ಕಳುಹಿಸಲ್ಪಟ್ಟಂತ ಮತ್ತು ಇಹಲೋಕಾಧಿಪತಿ ಅಥವಾ ಇಹಲೋಕದ ದೇವರಂತ ಕರೆಯಲ್ಪಡುವಂತ ಸೈತಾನನಿಗೆ ಅವರು ಎದುರಾಗಿ ನಿಂತು, ಅದು ವಿಶೇಷವಾಗಿ ದೇವರು ಇಬ್ಬರನ್ನ ಪರಲೋಕದಿಂದ ಒಂದು ಸಾಕ್ಷಿಗಾಗಿ ಅವರನ್ನ, ದೇವರ ವಿಷಯವಾದ ಸಾಕ್ಷಿಗಾಗಿ ಅವರನ್ನ ಕಳಿಸುವಂತದನ್ನು ನೋಡ್ತೇವೆ. ಅದರಲ್ಲಿ ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ ಪೂರ್ತಿ ಓದುವಾಗ ಇದನ್ನು ನಾವು ನೋಡ್ತೇವೆ. ಆ ವಾಕ್ಯದ ಪ್ರಕಾರ ನಾವು ನೋಡುವಾಗ, ಸ್ವಾರ್ಥೆಗಾಗಿ, ಲೋಕಕ್ಕೆ ಸಾಕ್ಷಿಗಳಾಗಿ, ಅದು ಯಹೂದ್ಯರು, ಅದರ ಈ ಹಂತದಲ್ಲಿ ಬಹಳ ಮುಖ್ಯ, ಯಹೂದ್ಯರು, ಇಸ್ರಾಯೇಲ್ಯರು, ಅವರು ಯೇಸು ಸ್ವಾಮಿಯನ್ನು ನಂಬುವುದಕ್ಕೋಸ್ಕರ ಕಳುಹಿಸಲ್ಪಡುವ ಸಾಕ್ಷಿಗಳಾಗಿ ದೇವರು ಕಳುಹಿಸುವಂತದ್ದನ್ನ ನಾವು ನೋಡ್ತೇವೆ. ಹೌದು ಪಾಸ್ಟ್ರೆ, ನೀವು ಬಹಳ ಕ್ಲಿಯರ್ ಆಗಿ, ಬಹಳ ಸ್ಪಷ್ಟವಾಗಿ ಹೇಳಿದ್ರಿ.
ಯಾಕಂದ್ರೆ ಈ ಇಬ್ಬರು ಸಾಕ್ಷಿಗಳು ಪರಲೋಕದಿಂದ ಬಂದಂಥವ್ರು. ಯಾಕಂದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಮಲಾಕಿ ಪುಸ್ತಕ 4ನೇ ಅಧ್ಯಾಯ 5-6ನೇ ವಚನದಲ್ಲಿ, ನೋಡಿ ಕರ್ತನ ಆ ಮಹಾ ಮತ್ತು ಭಯಂಕರ ದಿನ ಬರುವ ಮೊದಲು ನಾನು ಪ್ರವಾದಿ ಏಲಿಯನನ್ನು ನಿಮ್ಮ ಬಳಿಗೆ ಕಳಿಸುತ್ತೇನೆ. ಅಂದ್ರೆ ಏಲಿಯನು ಹಳೆ ಒಡಂಬಡಿಕೆಯಲ್ಲಿದ್ದ, ಆ ಏಲಿಯನನ್ನು ಮತ್ತೆ ದೇವರು ಪರಲೋಕದಿಂದ ಕಳಿಸ್ಕೊಡ್ತಾನಂತೆ. ಇನ್ನೊಬ್ಬ ಸಾಕ್ಷಿ ಬಂದು ಮೋಶೆ ಆಗಿರಬಹುದೇನೋ ಅಂತ ಕೆಲವರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಆದರೆ ಈ ಏಲಿಯನು ಮತ್ತು ಇನ್ನೊಬ್ಬನು ಮೋಶೆ ಆಗಿದ್ರು ಕೂಡ ಇವರಿಬ್ಬರನ್ನು ದೇವರು ಕಳಿಸ್ಕೊಡ್ತಾನೆ. ಏನಂದ್ರೆ ಈಗಿನ ಆ 7 ವರ್ಷ ಉಪದ್ರವಗಳಿದಾವಲ್ಲ, ಆಗಿನ ಸಮಯದಲ್ಲಿ ಸೈತಾನನನ್ನು ನೀವು ಸಾಮಾನ್ಯ ಜನರು ಸೈತಾನನ್ನು ಎದುರಿಸೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಯೇಸು ಕ್ರಿಸ್ತನು ದೇವರು ಈ ಇಬ್ಬರು ಸಾಕ್ಷಿಗಳನ್ನು ಕಳಿಸಿಕೊಟ್ಟು ಅವರ ಮೂಲಕ ಬಹಳ ಕಠಿಣವಾದ ಪರಿಸ್ಥಿತಿಯಲ್ಲಿ ಜನರಿಗೆ ಸುವಾರ್ತೆಯನ್ನು ಸಾರಿಸುತ್ತಾ ಮತ್ತು ದೇವರು ಯೇಸು ಕ್ರಿಸ್ತನು ನಿಜವಾದ ದೇವರೆಂಬುದಾಗಿ ನಿರೂಪಿಸುತ್ತಾ ಸಾಕ್ಷಿ ಹೇಳಲು ಅವರು ಈ ಲೋಕಕ್ಕೆ ಬರ್ತಾರೆ. ಭಾಳ ಕ್ಲಿಯರ್ ಆಗಿ ಹೇಳಿದ್ರಿ ಪಾಸ್ಟ್ರೆ ನೀವು. ಆದರೆ ಈ ಇಬ್ಬರು ಸಾಕ್ಷಿಗಳಿಂದ ನಾವು ಏನಾದರೂ ಕಲಿಯಬಹುದಾದ ಸಂದೇಶ ಅಥವಾ ಏನೋ ಒಂದು ದೇವರು ಎಚ್ಚರ ಇಟ್ಟಿದ್ದಾನಲ್ಲ ಪಾಸ್ಟ್ರೆ, ಏನು ಹೇಳ್ತೀರಾ ಪಾಸ್ಟ್ರೆ ನೀವು? ಬಹಳ ಮುಖ್ಯವಾದದ್ದಂದ್ರೆ, ಹ್ಮ್ ಈ ಸಮಯದೊಳಗ ಹ್ಮ್ ನಾವು ಯೇಸು ಸ್ವಾಮಿಯ ಸ್ವಾರ್ಥಿಯನ್ನು ಕೇಳಿದವರು, ಹ್ಮ್ ನಂಬಿ ಹ್ಮ್ ನಾವು ಆತನನ್ನ ಹಿಂಬಾಲಿಸುವಂತ ಅತ್ಯಂತ ಸರಳ ಸುಲಭ ಸಮಯ ಇದು. ಯಾಕಂದ್ರೆ ನಾವು ಈ ಸಾಕ್ಷಿಗಳ ಕುರಿತು ನಾವು ಈಗ ನಾವು ಏನ್ ವಿಚಾರ ಮಾಡಿದ್ವಿ, ಹ್ಮ್ ಆ ಸಮಯ ಅದು ಈಸಿ ಸಮಯ ಅಲ್ಲ. ಅದು ಹ್ಮ್ ಉಪದ್ರವ ಕಾಲ ಅಂತ ನಾವು ಏನ್ ಬೈಬಲ್ ನಲ್ಲಿ ನೋಡ್ತೀವಿ, ಇದು ಆಗ್ತದೆ. ಆ ಸಮಯದೊಳಗೆ ನಾವು ನೋಡುವಾಗ ಆ 7 ವರ್ಷದ ಉಪದ್ರವ ಕಾಲ ಅದು ಅತ್ಯಂತ ಕಠಿಣ, ಹ್ಮ್ ಬಹಳ ಕಷ್ಟದ ಸಮಯ ಅದು. ಹ್ಮ್ ಸೊ ಆ ಸಮಯದೊಳಗೆ ಆಡಳಿತ ಮಾಡ್ತಾ ಇರುವಂತ ವ್ಯಕ್ತಿ ಹ್ಮ್ ಸೈತಾನನ ತನ್ನ ಸಂಪೂರ್ಣ ಸಾಮರ್ಥ್ಯ ಅದನ್ನ ಬಳಸ್ಕೊಂಡು ತನ್ನ ಆಡಳಿತ ಮಾಡ್ತಾ ಇರ್ತಾನೆ. ಯಾರ ಅವನಿಗೆ ಅಡ್ಡ ಬೀಳುವುದಿಲ್ಲ, ಯಾರು ಅವನಿಗೆ ಆರಾಧನೆ ಮಾಡುವುದಿಲ್ಲ ಅಂತವ್ರನ್ನ ಕೊಂದು ಹಾಕುವಂತ ಭಯಂಕರವಾದ ಸಮಯ ನಾವು ನೋಡ್ತೀವಿ. ಪ್ರಕಟಣೆ 13ನೇ ಅಧ್ಯಾಯ 15ನೇ ವಚನ ನಾವು ಬೈಬಲ್ ನೋಡುವಾಗ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತಾಡುವುದು, ತನಗೆ ನಮಸ್ಕರಿಸದವರೆಲ್ಲರಿಗೆ ಮರಣದಂಡನೆ ಆಗುವಂತೆ ಮಾಡುವುದು ಅಂತ ಬೈಬಲ್ ಭವಿಷ್ಯತ್ನಲ್ಲಿ ಇದು ನೆರವೇರುವುದರ ಕುರಿತು ತಿಳಿಸ್ತಾ ಇದೆ. ಸೊ ಅದಕ್ಕಾಗಿ ನಾವು ಯಾಕೆ ಕಾಯ್ಬೇಕು? ಉಪದ್ರವ ಕಾಲಕ್ಕಾಗಿ ಈಗ ಎಷ್ಟು ಸರಳವಾಗಿ ಸ್ವಾರ್ಥಿಯನ್ನ ಕೇಳ್ತಾ ಇದ್ದೇವೆ. ಇದು ಸುಪ್ರಸನ್ನತೆಯ ಕಾಲ, ಇದು ರಕ್ಷಣೆ ಹೊಂದಬೇಕಾದಂತ ಸಮಯ. ಅದನ್ನ ನಾವು ಬಹಳ ವಿಶೇಷವಾಗಿ ಇಲ್ಲಿ ಕಲಿತೇವೆ ಪ್ರಿಯರು. ಅಂದ್ರೆ ನೀವೇನ್ ಹೇಳ್ತೀರಾ ಪಾಸ್ಟ್ರೆ, ಈಗ ಈ ರಕ್ಷಣೆ ಹೊಂದುವಂತ ಭಾಗ್ಯವನ್ನು ತಪ್ಸ್ಕೋಬಾರ್ದಂತ ನೀವ್ ಹೇಳ್ತೀರಾ ಪಾಸ್ಟ್ರೆ, ಕರೆಕ್ಟಾ ಪಾಸ್ಟ್ರೆ? ಎಸ್ ಎಸ್. ಯಾಕಂದ್ರೆ ಆ 7 ವರ್ಷಗಳು ಬಹಳ ದಾರಿದ್ರ್ಯವಾದದ್ದು ಮತ್ತು ಕಠಿಣವಾದದ್ದು. ಆಮೇಲೆ ನೀವು ಹೇಳ್ದಂಗೆ ಭಾಳಷ್ಟು ಅದನ್ನು ಸಹಿಸೋದಕ್ಕೆ ಆಗೋದಿಲ್ಲ ಸಾಮಾನ್ಯ ಜನರಿಗೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನನ್ನು ಹೀಗೆ ತಿಳ್ಕೊಳ್ಬೇಕು. ತಿಳ್ಕೊಂಡಂಥವರು ಈಗಲೇ ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾವು ಎಚ್ಚರ ವಹಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಭಾಳ ಸಂತೋಷ ಪಾಸ್ಟ್ರೆ, ನೀವು ಒಳ್ಳೆ ಸಂದೇಶವನ್ನು ತಂದ್ರಿ ಈ ವಾಕ್ಯದ ಮೂಲಕ. ಈಗ ಆ 7 ವರ್ಷಗಳ ಸಂಕಟಗಳಿಂದ ಅಥವಾ ಉಪದ್ರವಗಳಿಂದ ಹೇಗೆ ಪಾರಾಗ್ಬೋದು ಅಥವಾ ಯಾವ ರೀತಿ ತಪ್ಪಿಸ್ಕೊಳ್ಬಹುದು? ಬಹಳ ಸರಳವಾದಂತ ವಿಷಯ, ಬಹಳ ಮುಖ್ಯವಾದಂತ ವಿಷಯ. ಈ 7 ವರ್ಷಗಳ ಉಪದ್ರವ ಕಾಲ ಆರಂಭ ಆಗುವುದಕ್ಕಿಂತ ಮೊದಲು ನಾವು ಯೇಸು ಸ್ವಾಮಿಯನ್ನ ನಂಬಬೇಕು. ಆ ನಂಬಿಕೆಯು ನಮ್ಮನ್ನ ಯೇಸು ಸ್ವಾಮಿಯ ಈ ಒಂದು ಮಧ್ಯಾಕಾಶದಲ್ಲಿ ಬರುವ ಆಗಮನದ ಮುಖಾಂತರ ಈ ಭಯಂಕರ ಉಪದ್ರವ ಕಾಲದಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಅದು ಮಾರ್ಗ ಮಾಡ್ತದೆ. ಇದು ನಾವು ನೆನ್ಪಿಟ್ಕೊಳ್ಬೇಕು. ಮಧ್ಯಾಕಾಶದಲ್ಲಿ ಯೇಸು ಸ್ವಾಮಿ ಬರ್ತಾರೆ. ಆ ಸಮಯದಲ್ಲಿ ಆತನನ್ನ ನಂಬಿರುವಂತವ್ರೆಲ್ಲ ಎತ್ತಲ್ಪಡ್ತಾರೆ. ಇದು ವಾಕ್ಯ ಆಧಾರಿತವಾಗಿ ತಿಳ್ಕೊಳ್ತೇವೆ, ನೆನ್ಪಿಟ್ಕೊಳ್ಳೋಣ. ಯಾಕಂದ್ರೆ ಯೇಸು ಸ್ವಾಮಿ ಸ್ವತಃ ಈ ಮಾತು ಹೇಳಿದ್ದಾರೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ ಮೊದಲ 4 ವಚನ ನಾವು ಬೈಬಲ್ ಓದುವಾಗ, ನಾನ್ ನಿಮಗೋಸ್ಕರ ಸ್ಥಳ ಸಿದ್ಧಪಡಿಸೋದಕ್ಕೆ ಹೋಗ್ತಾ ಇದ್ದೇನೆ, ಅದು ಪೂರ್ತಿ ಆದ್ಮೇಲೆ ನಾನು ಬಂದು ನಿಮ್ಮನ್ನ ಕರೆದುಕೊಂಡು ಹೋಗ್ತೇನಂತ ನೇರವಾಗಿ ಯೇಸು ಸ್ವಾಮಿ ಹೇಳಿರುವಂತ ಮಾತು. ಸೊ ಆ ಒಂದು ಮಧ್ಯಾಕಾಶದಲ್ಲಿ ಆತನ ಆ ತುತ್ತೂರಿ ಶಬ್ದದೊಡನೆ ಬರುವಂತ ಆ ಸಮಯದಲ್ಲಿ ದೇವ ಕೋಪದಿಂದ 7 ವರ್ಷದ ಉಪದ್ರವ ಕಾಲದಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಇರುವಂತ ಅತ್ಯಂತ ಮಹತ್ವದ ಸೂಕ್ತವಾದ ಸಮಯ ಇದು. ಮತ್ತು ನನ್ನ ಒಂದು ಪ್ರಾರ್ಥನೆ ಇದು,
ವಿಶೇಷವಾಗಿ ನಾವು ಪ್ರತಿಯೊಬ್ಬರು ಈ ಪಾಡ್ಕಾಸ್ಟ್ ನೀವು ಕೇಳ್ತಾ ಇರುವಂತ ಪ್ರತಿಯೊಬ್ಬರು ಸಭಿಕರು, ವಿಶ್ವಾಸಿಗಳು, ನಾವು ಜಗತ್ನಲ್ಲಿ ಆಗ್ತಾ ಇರುವಂತ ಸ್ಥಿತಿಗತಿಗಳನ್ನ ಗಮನಿಸ್ತಾ ಇದ್ದೇವೆ. ಯೇಸು ಸ್ವಾಮಿ ಬರೋಣ ಬಹಳ ಬಹಳ ಸಮೀಪ ಆಗ್ತಾ ಇದೆ. ನಾವು ಸಿದ್ಧವಾಗೋಣ, ಎಚ್ಚರಗೊಳ್ಳೋಣ, ಪಡಿಸೋಣ. ಆತನ ಮಧ್ಯಾಕಾಶದಲ್ಲಿ ಬರುವಂತ ಸಮಯದಲ್ಲಿ ಎತ್ತಲ್ಪಡುವುದಕ್ಕೋಸ್ಕರ ಇರುವಂತ ಒಳ್ಳೆ ಅವಕಾಶ ಇದು. ಈ ಸಮಯ ಸದುಪಯೋಗಿಸ್ಬೇಕು. ಸಂತೋಷ ಆಯ್ತು ಪಾಸ್ಟ್ರೆ, ನೀವು ಒಳ್ಳೆ ಸಂದೇಶ ಅಂತ ಅಂದ್ರಿ. ಏನಂತೇಳಿ, ಯೇಸು ಕ್ರಿಸ್ತನ ಒಂದು ನಮಗೆ ವಾಗ್ದಾನ ಮಾಡಿದ್ದಾನೆ, ನಾನು ಬಂದು ತೆಗೆದುಕೊಂಡು ಹೋಗುತ್ತೇನೆ ಎಂಬುದಾಗಿ. ಅದು ಮಾತ್ರವಲ್ಲ, ನೀವು ಇನ್ನೊಂದು ವಾಕ್ಯವನ್ನು ಬಹಳ ಸ್ಪಷ್ಟಪಡಿಸ್ತೀರಿ. ಏನಂದ್ರೆ, ಇದನ್ನ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಏನು ಬರೆದಿದೆ ಅಂದ್ರೆ, ಅನಂತರ ಇನ್ನೂ ಜೀವದಿಂದ ಉಳಿದಿರುವ ನಾವು, ಅಂದ್ರೆ ನಾವು ಯೇಸು ಕ್ರಿಸ್ತನ ನಂಬಿಕೊಂಡಂಥವರು, ಪ್ರಭುವನ್ನು ಅಂತರಿಕ್ಷದಲ್ಲಿ ಎದುರುಗೊಳ್ಳಲು ನಾವು ಮೇಘಗಳ ನಡುವೆ ಎತ್ತಲ್ಪಡುವೆವು. ಈ ಸಂದೇಶ ನೀವು ತಂದ್ರಿ. ಭಾಳ ಇಂಪಾರ್ಟೆಂಟ್ ಸಂದೇಶ ಪಾಸ್ಟರ್ ಅದು. ಪ್ರಿಯ ಸ್ನೇಹಿತರೆ, ಇವತ್ತು ನಾನು, ನೀವು, ಪಾಸ್ಟ್ರು, ಇನ್ನು ಯಾರ್ಯಾರು ನೀವೆಲ್ಲರೂ ಯೇಸು ಕ್ರಿಸ್ತನ ತಿಳಿದುಕೊಂಡಿದ್ದರೆ ನಮ್ಮೆಲ್ಲರಿಗೂ ಇದೊಂದು ವಾಗ್ದಾನ ಇದೆ, ಇದು ಒಂದು ನಮಗೆ ಒಂದು ನಿರೀಕ್ಷೆ ಇದೆ. ಏನಂತೇಳಿ, ಸಭೆಯಾಗಿ ನಾವು ಎತ್ತಲ್ಪಡುತ್ತೇವೆ. ಅದು ಮಾತ್ರವಲ್ಲ, ಈ ಒಂದು 7 ವರ್ಷ ಉಪದ್ರವಗಳ ಮುಂಚೆಯೇ ನಾವು ಸಭೆಯಾಗಿ ಮೇಲಕ್ಕೆ ಎತ್ತಲ್ಪಡುತ್ತೇವೆ. ಈ ಒಂದು ನಿರೀಕ್ಷೆಯು ಕ್ರಿಸ್ತನಲ್ಲಿ ಮಾತ್ರ. ಇನ್ನೊಂದು ಪ್ರಶ್ನೆ ಪಾಸ್ಟ್ರೆ, ನಾವೊಂದು ಸ್ಪಷ್ಟ ಮಾಡಬೇಕು ಈ ಒಂದು ಕಾರ್ಯಕ್ರಮವನ್ನು ಕೇಳುವಂಥವ್ರಿಗೆ. ಯಾವ ರೀತಿಯಲ್ಲಿ ನಾವು ದೇವರ ವಾಕ್ಯದಿಂದ ಹೇಳಲು ಸಾಧ್ಯ? ಏನಂತ, ಈ ಒಂದು 7 ವರ್ಷ ಉಪದ್ರವಗಳ ಮುಂಚೆನೆ ಯೇಸು ಕ್ರಿಸ್ತನ ನಂಬಿಕೊಂಡಂಥವರು ನಾವು ಸಭೆಯಾಗಿ ಆಕಾಶಕ್ಕೆ ಮೇಲಕ್ಕೆ ಎತ್ತಲ್ಪಡುತ್ತೇವೆ ಅಂತ ಯಾವ ರೀತಿಯಲ್ಲಿ ನಾವು ಖಚಿತವಾಗಿ ಹೇಳ್ಬೋದು ಪಾಸ್ಟ್ರೆ? ಬಹಳ ಒಂದು ಮಹತ್ವದ ಸಂಗತಿ ನಾವಿಲ್ಲಿ ಗುರುತಿಸ್ಬೇಕ್ರಿ. ಆದ್ರೆ ಉಪದ್ರವ ಕಾಲದ ಸಮಯ ಅದು ವಿಶೇಷವಾಗಿ ಯಹೂದಿಗಳಿಗಾಗಿ ಅಥವಾ ಇಸ್ರಾಯೇಲ್ರಿಗಾಗಿ ಅಂತ ನಾವು ಮಲಾಕಿ ಪುಸ್ತಕ 4ನೇ ಅಧ್ಯಾಯದೊಳಗ 5ರಿಂದ 6 ವಚನದೊಳಗೆ ನಾವು ಈ ವಿಷಯವಾಗಿ ನೋಡ್ತೇವೆ. ನಾನು ವಾಕ್ಯದೊಳಗೆ ನೋಡುವಂತೆ ಎಲಿಯನನ್ನ ಈ ಒಂದು ಕಳುಹಿಸುವುದರ ಕುರಿತು ದೇವ್ರ ವಾಕ್ಯ ತಿಳಿಸುವಂತದ್ದನ್ನು ಕೂಡ ಅದು ಮಕ್ಕಳ ಹೃದಯಗಳನ್ನ ತಂದೆಯಗಳ ಬಳಿಯಲ್ಲಿ ಕಳುಹಿಸುವಂತಹ ಕಾರ್ಯ ಮಾಡುವಂತ ವಿಷಯವಾಗಿ ನಾವು ಗುರುತಿಸ್ತೇವೆ. ಸೊ ಈ ಸಾಕ್ಷಿಗಳನ್ನ ಆತನ ಕಳುಹಿಸ್ತಾ ಇರುವಂತದ್ದು ಆ ಒಂದು ಸ್ವಂತ ಮಕ್ಕಳಂತ ಕರೆಯಲ್ಪಡುವಂತ ಆ ಇಸ್ರಾಯೇಲ್ ಜನಾಂಗಕ್ಕೋಸ್ಕರ. ಹೌದು ಪಾಸ್ಟರ್, ನೀವು ಬಹಳ ಸ್ಪಷ್ಟವಾಗಿ ಹೇಳ್ಕೊಟ್ರಿ. ಮಲಾಕಿ ಪುಸ್ತಕದಿಂದ 4ನೇ ಅಧ್ಯಾಯ 5-6 ನೀವು ಹೇಳಿದ್ರಿ. ಏನಂತೇಳಿ, ಆ ಏಲಿಯನನ್ನು ಕಳಿಸಿಕೊಡ್ತೇನೆ, ಆ ಏಲಿಯನು ಪಿತೃಗಳ ಹೃದಯವನ್ನು ಮಕ್ಕಳ ಕಡೆಗೆ ತಿರುಗಿಸುತ್ತಾನೆ. ಅಂದರೆ ಪಾಸ್ಟರ್, ನೀವು ಕರೆಕ್ಟಾಗಿ ಹೇಳಿದ್ರಿ. ಇವತ್ತು ನಾವು ಯೇಸು ಕ್ರಿಸ್ತ ನಂಬ್ಕೊಂಡಿದ್ದೀವಿ, ನಾವು ಆತನ ಮಕ್ಕಳಾಗಿದ್ದೇವೆ, ದತ್ತು ಮಕ್ಕಳಾಗಿದ್ದೇವೆ. ಇವತ್ತು ನಮ್ಮ ಹೃದಯ ದೇವರ ಕಡೆ ತಿರುಗಿಸ್ಕೋದೇನು ಬೇಕಾಗಿಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ತಿರ್ಕೊಂಡ್ಬಿಟ್ಟಿದ್ದೀವಿ ಆತನ ಕಡೆ. ಆದರೆ ಯಹೂದಿಯರು ಇನ್ನೂ ಆತನ ಚೊಚ್ಚಲ ಮಕ್ಕಳಾಗಿರುವಾಗ ಅವರು ಆ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಇನ್ನೂ ಇವತ್ತು ಅಂಗೀಕರಿಸಿಕೊಳ್ಳದೇ ಇರುವಾಗ ಆ 7 ವರ್ಷಗಳ ಉಪದ್ರವಗಳಲ್ಲಿ ಈ ಇಬ್ಬರು ಸಾಕ್ಷಿಗಳನ್ನು, ಅಂದರೆ ಏಲಿಯನನ್ನು ಕಳಿಸಿಕೊಟ್ಟು ಆ ಯಹೂದಿಗಳ, ಇಸ್ರಾಯೇಲರ ಹೃದಯಗಳನ್ನು ದೇವರ ಕಡೆಗೆ ತಿರುಗಿಸುವುದಕ್ಕಾಗಿ ದೇವರು ಕಳಿಸಿಕೊಡ್ತಾನೆ. ಅದಕ್ಕೋಸ್ಕರ ಆ 7 ವರ್ಷವು ಅವರಿಗೆ ನೇಮಿತವಾದದ್ದು. ಯಾರಿಗೆ? ಆ ಕೊನೆ 7 ವರ್ಷಗಳು ಯಹೂದ್ಯರಿಗೆ. ಮತ್ತು ಇವತ್ತು ಯಾರ್ಯಾರು ಯೇಸು ಕ್ರಿಸ್ತನನ್ನು ತಾತ್ಸಾರ ಮಾಡಿ ತಿರಸ್ಕಾರ ಮಾಡ್ತಾರೋ ಅವರಿಗೆ ಒಂದು ನ್ಯಾಯ ತೀರ್ಪನ್ನು ಕೊಡೋದಕ್ಕಾಗಿ ಆ 7 ವರ್ಷಗಳು ನೇಮಿತವಾಗಿದೆ ಹೊರತು ಇವತ್ತು ನಾನು, ನೀವು ಮತ್ತು ಇನ್ನು ಯಾರ್ಯಾರು ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡಿದ್ದಾರೋ ಅವರಿಗೆ ಆ 7 ವರ್ಷ ನೇಮಿತವಾಗಿಲ್ಲ. ಅದಕ್ಕಿಂತ ಮುಂಚೆಯೇ ನಾವು ಸಭೆಯಾಗಿ ಮೇಲಕ್ಕೆ ಎತ್ತಲ್ಪಡುತ್ತೇವೆ. ಭಾಳ ಸ್ಪಷ್ಟವಾಗಿ ತಂದ್ರಿ ಪಾಸ್ಟ್ರೆ, ಭಾಳ ಸಂತೋಷವಾಗ್ತದೆ. ಆಮೇಲೆ ಒಂದು ನಿರೀಕ್ಷೆ ಬರ್ತಾ ಇದೆ ನಮಗೆ ದೇವ್ರ ವಾಕ್ಯದಿಂದ. ದೇವರು ಇಂಥ ಒಂದು ನಿರೀಕ್ಷೆಯನ್ನು ಮತ್ತು ವಾಗ್ದಾನವನ್ನು ನಮಗೆ ಇಟ್ಟಿದ್ದಾನೆ ಎಂಬುದಾಗಿ ಭಾಳ ಸಂತೋಷ. ಪಾಸ್ಟ್ರೆ, ಈಗ ನಾವು ಕೊನೆಗೆ ಈ ಕಾರ್ಯಕ್ರಮದ ಹಂತಕ್ಕೆ ಬಂದಿರುವಾಗ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವವರಿಗೆ ಏನಾದರೂ ನೀವು ಅವರಿಗೆ ಎಚ್ಚರಿಕೆ ಅಥವಾ ಪ್ರೋತ್ಸಾಹಕರವಾದ ಮಾತುಗಳನ್ನು ಹೇಳಲು ಏನಾದರೂ ಇಷ್ಟಪಡ್ತೀರಾ? ದಯಮಾಡಿ. ನಾವು ಸಿದ್ಧತೆಗೊಳ್ಬೇಕು. ಜಗತ್ತು ಸಿದ್ಧವಾಗ್ತಾ ಇದೆ, ನಾವೇ ಯಾಕೆ ಸಿದ್ಧ ಆಗ್ಬಾರ್ದು? ನಾವು ಬಿಡಲ್ಪಡಬಾರ್ದ್ರಿ. ಯೇಸು ಸ್ವಾಮಿಯ ತುತೂರಿಯ ಧ್ವನಿಯೊಂದಿಗೆ ಮಧ್ಯಾಕಾಶದಲ್ಲಿ ಆತನ ಬರುವಾಗ ನಾವು ಬಿಡಲ್ಪಡಬಾರ್ದು, ನಾವು ಎತ್ತಲ್ಪಡಬೇಕು. ಅದಕ್ಕಾಗಿ ನಾವು ಸಿದ್ಧವಾಗೋಣ. ಸೊ ಫಸ್ಟ್ ಟೈಮ್ ನೀವು ಯೇಸು ಸ್ವಾಮಿಯ ಕುರಿತು ಕೇಳ್ತಾ ಇದ್ರೆ, ಜಗತ್ತಿನ ಸ್ಥಿತಿಗತಿ ನೋಡಿದ್ರೆ ನೀವು ಹೆದರ್ಬೇಡ್ರಿ. ಯಾಕಂದ್ರೆ ದೇವ್ರು ಇದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಆತನ ರಕ್ಷಕನ ಮಗನನ್ನು ಕಳಿಸಿಕೊಟ್ಟದ್ದು ನಮ್ಮನ್ನು ರಕ್ಷಿಸುವುದಕ್ಕಾಗಿ. ಸೊ ಅದನ್ನ ತಿಳ್ಕೊಂಡು ಸ್ವೀಕರಿಸ್ರಿ. ಆತನ ಹಿಂಬಾಲಿಸ್ತಾ ಇರುವಂತವ್ರು ಸಿದ್ಧವಾಗ್ರಿ. ಈ ಮುಖಾಂತರ ನಾವು ವಿಶೇಷವಾಗಿ ಈ ಒಂದು ಏನಂತಾರೆ, ಈ ಒಂದು ನಿರೀಕ್ಷೆ, ಓಕೆ,
ಈ ಒಂದು ಕಾರ್ಯಕ್ರಮದ ಮುಖ್ಯ ಧ್ಯೇಯ ಏನೋ ನಿರೀಕ್ಷೆ ಅಲ್ವಾ, ಸತ್ಯ ಮತ್ತು ನಿರೀಕ್ಷೆ. ಈ ಸತ್ಯ ತಿಳ್ಕೊಂಡು, ಈ ಸತ್ಯ ಆಧಾರ ಮಾಡಿಕೊಂಡು ಜೀವನದೊಳಗೆ ಒಂದು ಭರವಸೆಯೊಂದಿಗೆ, ಒಂದು ನಿರೀಕ್ಷೆಯೊಂದಿಗೆ ಜೀವಿಸುವಂತಹ ಒಂದು ನಿರ್ಧಾರ ಮಾಡ್ರಿ ಅನ್ನುವಂಥದ್ದು ನನ್ನ ಒಂದು ವಿನಂತಿ. ಭಾಳ ಸಂತೋಷ ಪಾಸ್ಟ್ರೆ. ಹೌದು ಪಾಸ್ಟ್ರೆ, ಕರೆಕ್ಟಾಗಿ ಹೇಳಿದ್ರಿ ನೀವು. ಯಾಕಂದರೆ ಇವತ್ತು ನಾವೇನು ಕಷ್ಟಪಡ್ತಿದ್ದೇವೋ ಅದನ್ನು ನಾವು ಮುಂದಿನ 7 ವರ್ಷದಲ್ಲಿ ಆಗುವಂಥ ಉಪದ್ರವಗಳಿಗೆ ಹೋಲಿಸ್ಕೊಂಡ್ರೆ ಇವತ್ತಿಂದ ಏನೂ ಇಲ್ಲ. ಆದರೆ ಈಗ ನಾವು ಕ್ರಿಸ್ತನನ್ನಾಗಲಿ ಆತನ ವಾಕ್ಯವನ್ನಾಗಲಿ ತಾತ್ಸಾರ ಮಾಡದಂತೆ ನಾವು ನಮ್ಮ ಜೀವಿತವನ್ನು ಗಂಭೀರವಾಗಿ ತೆಗೆದುಕೊಂಡು ಆ ಸಮಯ ಬಂದಾಗ ನಾವು ಕೂಡ ಇಲ್ಲಿ ಕೆಳಕ್ಕೆ ಬಿಡದಂತೆ, ಅಂದರೆ 7 ವರ್ಷಗಳ ಉಪದ್ರವಗಳಿಗೆ ನಾವು ಉಳಿಯದಂತೆ ಮೇಲಕ್ಕೆ ಎತ್ತಲ್ಪಡಬೇಕೆಂಬುದಾಗಿರುವುದೇ ನನ್ನ ಉದ್ದೇಶ, ಪಾಸ್ಟರ್ ಡ್ಯಾನಿಯಲ್ ಕೋಟಿಯವರ ಉದ್ದೇಶ. ಪ್ರಿಯ ಸ್ನೇಹಿತರೆ, ಇವತ್ತು ನೀವು ಕೂಡ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಬರೀ ನೀವು ಮಾತ್ರ ಅಲ್ಲ, ನಿಮ್ಮ ಕುಟುಂಬದ ಸದಸ್ಯರನ್ನು, ನಿಮ್ಮ ಕುಟುಂಬದವರನ್ನು ಕೂಡ ನೀವು ನಿಮ್ಮ ಒಟ್ಟಿಗೆ ಸಭೆಯಾಗಿ ಮೇಲಕ್ಕೆ ಎತ್ತಲ್ಪಡುವಾಗ ಅವ್ರನ್ನ ತೆಗೆದುಕೊಂಡು ಹೋಗಬೇಕು. ಅದಕ್ಕೋಸ್ಕರ ಅವ್ರನ್ನೂ ಕೂಡ ನೀವು ಸಿದ್ಧ ಮಾಡಿರಿ. ಮತ್ತು ಈ ಒಂದು ನಿರೀಕ್ಷೆ ಯೇಸು ಕ್ರಿಸ್ತನ ನಮ್ಮೆಲ್ಲರಿಗೂ ಇಟ್ಟಿದ್ದಾನೆ. ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೊಂಡಿದ್ದಾರೋ ಅವರೆಲ್ಲರಿಗೂ ಈ ನಿರೀಕ್ಷೆ ಉಂಟು. ಏನಂತೇಳಿ, ಈ 7 ವರ್ಷಗಳ ಉಪದ್ರವಗಳು ಬರೋದಕ್ಕಿಂತ ಮುಂಚೆ ಸಭೆಯಾಗಿ ನಾವು ಎತ್ತಲ್ಪಡುತ್ತೇವೆ ಅನ್ನುವಂಥ ವಿಷಯ. ಸೊ ಈ ಒಂದು ವಿಷಯವನ್ನೇ ನಾನು ಮತ್ತು ಪಾಸ್ಟರ್ ಡ್ಯಾನಿಯಲ್ ಕೋಟಿಯವರು ನಿಮಗೆ ಸಂದೇಶವನ್ನು ತರಲು ಇಷ್ಟಪಟ್ಟಿದ್ದೇವೆ. ಇನ್ನೂ ದೇವರ ಸಮಯ ಮಾಡಿಕೊಟ್ರೆ ಬರುವಂಥ ದಿವಸಗಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ಈ ಥರದ ಕಾರ್ಯಕ್ರಮಗಳನ್ನು ಮಾಡಿ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳೋಣ. ಮತ್ತು ಪಾಸ್ಟ್ರೇ, ಮತ್ತೊಂದು ಸಲ ನಮ್ಮ ಪ್ರಿಯ ಡಾಕ್ಟರ್ ಡ್ಯಾನಿಯಲ್ ಕೋಟಿ ಪಾಸ್ಟರ್ ಅವರೇ, ಭಾಳ ಸಂತೋಷ ನೀವು ನಮ್ಮ ಮಧ್ಯದಲ್ಲಿ ಬಂದಿದ್ದು, ನಿಮ್ಮ ಟೈಮನ್ನು ಕೊಟ್ಟಿದ್ದು. ಅಕಸ್ಮಾತಾಗಿ ಇನ್ನೂ ಸಭೆಯಾಗಿ ಎತ್ತಲ್ಪಡುವಂಥ ಸಮಯವು ತಡವಾದರೆ ನಾವು ಇನ್ನಷ್ಟು ನಿಮ್ಮ ಜೊತೆಗೆ ಈ ಕಾರ್ಯಕ್ರಮಗಳನ್ನು ಮಾಡಿ ಬಹಳಷ್ಟು ಬೈಬಲ್ನ ಸಂದೇಶವನ್ನು ನಮ್ಮ ವೀಕ್ಷಕರಿಗೆ ತರಬೇಕಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಾನು ಪ್ರಯತ್ನ ಮಾಡ್ತೀನಿ ಪಾಸ್ಟ್ರೆ. ಥ್ಯಾಂಕ್ ಯು, ಬಹಳ ಧನ್ಯವಾದಗಳು. ನನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿರಿ ಮತ್ತೆ ಈ ರೀತಿಯಾಗಿ ನಾವು ಕೂಡಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೂ ಕೂಡ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ. ಭಾಳ ಥ್ಯಾಂಕ್ಸ್ ಪಾಸ್ಟ್ರೆ, ಧನ್ಯವಾದಗಳು. ಮತ್ತು ಪ್ರಿಯ ವೀಕ್ಷಕರೇ, ಸ್ನೇಹಿತರೆ, ನಿಮಗೂ ಕೂಡ ಭಾಳ ಧನ್ಯವಾದಗಳು. ಮತ್ತು ನಾವು ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ನಾವು ಬೇರೆ ಬೇರೆ ಈ ಥರದ ಕಾರ್ಯಕ್ರಮಗಳನ್ನು ಮಾಡುತ್ತಾ ಮತ್ತು ಇನ್ನುಳಿದ ಪಾಸ್ಟರ್ಗಳನ್ನು ನಾವು ಚರ್ಚೆ ಮಾಡುತ್ತಾ ಅನೇಕ ಆಳವಾದ ಸಂಗತಿಗಳನ್ನು ನಿಮ್ಮ ಮಧ್ಯೆ ತರಲು ನಾವು ಪ್ರಯತ್ನ ಮಾಡ್ತೇವೆ. ಭಾಳ ಸಂತೋಷ. ನಾವು ಮತ್ತೊಂದು ಸಲ ದೇವರ ಸಮಯದಲ್ಲಿ ನಾವೆಲ್ಲರನ್ನು ಕಂಡುಕೊಳ್ಳೋಣ. ಥ್ಯಾಂಕ್ ಯು.